ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನೋಡಿ ಒಂದು ಮೀನಿನ ತಲೆ ಬೀಲ ಆಮೇಲೆ ಸ್ವಲ್ಪ ಮೀನು ಪೀಸೆಲ್ಲ ಸೇರಿ ಒಂದು ತೆಂಗಿನ ತುರಿ ಮೆಣಸಿನಕಾಯಿ ಹಾಕಿ ಒಂದು ಸೂಪರಾದ ಸಾರು ಮಾಡಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಬ್ಯಾಡಗಿ ಮೆಣಸು ಹಾಗೂ ಸ್ವಲ್ಪ ಗುಂಟೂರು ಮೆಣಸು ತಗೊಂಡಿದ್ದೇನೆ. 1.5 kg ಮೀನಿನ ತಲೆ ಬಾಲ ಅದರ ಕೆಲವು ಪೀಸ್ಗಳೆಲ್ಲ ಇತ್ತು. ಅದನ್ನು ಇವಾಗ ಚೆನ್ನಾಗಿ ತೊಳೆದಿಟ್ಟು ಇಲ್ಲಿ ನಾನು ಮೆಣಸಿನಕಾಯಿನ ಹುರಿದಿಟ್ಟೆ. ಆಮೇಲೆ ಸ್ವಲ್ಪ ಧನಿಯಾ ಬೀಜ, ಸ್ವಲ್ಪ ಕರಿಮೆಣಸು ಕಾಳು ಹಾಗೂ ಸ್ವಲ್ಪ ಮೆಂತ್ಯ ಇದನ್ನು ಕೂಡ ಹುರ್ಕೊಂಡಿದ್ದೇನೆ. ಈಗ ತೆಂಗಿನಕಾಯಿ ತುರಿತಾ ಇದ್ದೀನಿ. ಇಲ್ಲಿ ನಾನು ಒಂದು ಮೀಡಿಯಮ್ ಗಾತ್ರ ತೆಂಗಿನಕಾಯಿಯ 3/4 ಭಾಗದಷ್ಟು ತೆಂಗಿನ ತುರಿ ತಗೊಳ್ತಾ ಇದ್ದೀನಿ. ಆಮೇಲೆ ತೆಂಗಿನ ತುರಿ, ನಾವು ಹುರಿದಿಟ್ಟ ಮೆಣಸು, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಇದನ್ನೆಲ್ಲ ಸೇರಿ ತುಂಬ ನುಣ್ಣಗೆ ರುಬ್ಬಬೇಕು. ಅರಿಶಿನ ಪುಡಿ ಹಾಕಬೇಕು, ನೀರು ಹಾಕಿ ಇದನ್ನು ಚೆನ್ನಾಗಿ ನೈಸಾಗಿ ನುಣ್ಣಗೆ ರುಬ್ಬಿ ತೆಗಿಬೇಕು. ತುಂಬ ಚೆನ್ನಾಗಿರುತ್ತೆ ಮೀನಿನ ತಲೆ ಬೀಲ ಎಲ್ಲ ಸಾರು ಮಾಡಿದರೆ. ಯಾಕಂದರೆ ನಾವೇ ತಗೊಂಡ ಮೀನು, ಅದರದ್ದೇ ತಲೆ ಅಂತ ಸಪ್ರೇಟಾಗಿ ತೆಗೆದಿದ್ದಲ್ಲ, ಹಾಗೆ ತಗೊಳ್ಳಿಕ್ಕೂ ಆಗೋದಿಲ್ಲ. ಇಲ್ಲಿ ನಾನು ಈಗ ಹಸಿಮೆಣಸಿನಕಾಯಿ, ಈರುಳ್ಳಿ, ಶುಂಠಿ, ಟೊಮೆಟೊ ಎಲ್ಲ ಹಾಕಿ ರುಬ್ಬಿದ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಎಲ್ಲಿ ತನಕ ಕುದಿಸ್ಬೇಕಂದ್ರೆ ಇದರ ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆಗೋ ತನಕ ನಾವು ಇದನ್ನು ಕುದಿಸಬೇಕು. ಆಮೇಲೆ ಜೊತೆಗೆ ಉಪ್ಪು ಹಾಕಬೇಕು. ತುಂಬ ಗಟ್ಟಿ ಮಾಡಬಾರ್ದು, ಹಾಗಂತ ತೆಳು ಮಾಡಲೇಬಾರ್ದು. ಯಾಕೆಂದರೆ ತೆಳು ಮಾಡಿದರೆ ಮತ್ತೆ ನಮಗೆ ಅದನ್ನು ಗಟ್ಟಿ ಮಾಡಲಿಕ್ಕಾಗಲ್ಲ. ಗಟ್ಟಿ ಮಾಡಿದರೆ ತೆಳು ಮಾಡ್ಬೋದು. ಈಗ ಉಪ್ಪು ಹಾಕಿ ಈಗ ಸ್ವಲ್ಪ ಹೊತ್ತು ಮುಚ್ಚಿಡಬಾರ್ದು. ಮುಚ್ಚಿಟ್ಟರೆ ಅದರ ನೀರೆಲ್ಲ ಬಿಡುತ್ತೆ. ಈಗ ಚೆನ್ನಾಗಿ ಕುದ್ದಿದೆ, ಅದರ ಹಸಿಮೆಣಸಿನಕಾಯಿದು ಬಣ್ಣ ಎಲ್ಲ ಬದಲಾಗ್ತಾ ಇದೆ. ಈಗ ಕುದಿಯುವಾಗ ಇದರ ಉಪ್ಪೆಲ್ಲ ನೋಡಿ ಆಮೇಲೆ ನಾವು ತೊಳೆದಿಟ್ಟ ಮೀನನ್ನ ಹಾಕಿ ತಲೆ ಭಾಗ ಎಲ್ಲ ಹಾಕ್ತೀವಲ್ವ, ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ ಒಂದು 5 ನಿಮಿಷ ಮುಚ್ಚದ ಹಾಗೆ ಬಿಡಿ. ಮುಚ್ಚಿದರೆ ಅದರ ನೀರೆಲ್ಲ ಬಿಸಿಯ ಸೆಕೆ ನೀರು ಬಿದ್ದು ಮತ್ತೆ ಸಾರು ನೀರಾಗುತ್ತೆ. ಹಾಗಾಗಿ ಆ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು. ಇವತ್ತು ಮಾಡಿ ನಾಳೆ ತಿಂದರೆ ಇನ್ನಷ್ಟು ಸೂಪರಾಗಿರುತ್ತೆ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್. ನೋಡಿ ಮೀನು ಸಾರು.